Hello viewers, I hope all you doing well during this pandemic crisis. So stay safe and stay at home. Let me introduce myself. Myself Hari. I am working as a lecturer in AS National College, Gauri Bidnoor for Computer Science Department. I am making this video on a subject called as Operations Research, which is for second year BCS, that is Computer Science Department, that is for 4th sem. We have gone through many topics on the basis of operations research. We know that. So it is nothing but a decision making technique. Operations research entirely is nothing but a decision making technique. So as to optimize the outcome. ಏನೇ ಒಂದು ಆಪರೇಷನ್ಸ್ ರಿಸರ್ಚ್ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಡಿಸೈಡ್ ಮಾಡಬೇಕು. ಏನಕ್ಕೆ ಡಿಸೈಡ್ ಮಾಡಬೇಕು? ನಮ್ಮದು ಓವರ್ ಆಲ್ ಔಟ್ಕಮ್ ಏನಿರುತ್ತೆ ಆ ಔಟ್ಕಮ್ನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಅದೇ ನಮಗೆ ಆಪರೇಷನ್ಸ್ ರಿಸರ್ಚ್ ಹೇಳ್ಕೊಡುತ್ತೆ. So on this operation subject, in this operation subject, I have chosen a chapter called as assignment model. Assignment model. ಈ ಚಾಪ್ಟರ್ನ ನಾನು ಚೂಸ್ ಮಾಡಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ. ಸೊ ಅಸೈನ್ಮೆಂಟ್ ಪ್ರಾಬ್ಲಮ್. So by looking at the video, by looking at the name itself, we can say that assignment is nothing but, so we have to allocate something for someone. We have to provide something for someone. We have to assign it. We have to facilitate it. ಸೊ ಆ ಥರ ಮೀನಿಂಗ್ ಕೊಡುತ್ತೆ. ಅಸೈನ್ ಮಾಡೋದು ಅಂದರೆ ಫೆಸಿಲಿಟೇಟ್ ಮಾಡೋದು, ಪ್ರೊವೈಡ್ ಮಾಡೋದು, ಅಸೈನ್ ಮಾಡೋದು, ಅಲಾಕೇಟ್ ಮಾಡೋದು ಇಂಥವೆಲ್ಲ. ಏನಕ್ಕೆ ಅಸೈನ್ ಮಾಡಬೇಕು, ಏನಕ್ಕೆ ನಾವು ಅಲಾಕೇಟ್ ಮಾಡಬೇಕು ಅನ್ನೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಯರಿ. ಸೊ ನಮ್ಮ ಆಬ್ಜೆಕ್ಟಿವ್ ಏನಿಲ್ಲಿ, ವಿ ಹ್ಯಾವ್ ಟು ಆಪ್ಟಿಮೈಸ್ ಇಟ್. ಆಪ್ಟಿಮೈಸೇಷನ್ ಈಸ್ ಅವರ್ ಮೇನ್ ಆಬ್ಜೆಕ್ಟಿವ್, ಅದು ನಮಗೆ ಗೊತ್ತಿಲ್ಲ. ಬಟ್ ಹೇಗೆ ಅನ್ನೋದೇ ಇಂಪಾರ್ಟೆಂಟ್. ಸೊ ಕನ್ಸಿಡರ್ ಎನಿ ಸೆಕ್ಟರ್. So as I said that we have many sectors, primary, secondary and tertiary. So among these sectors, if you choose any sector, and there will be n number of resources, n number of facilities or jobs which has to be assigned to n number of men, machines or anything. ಏನಕ್ಕೆ ನಾವು ಅಸೈನ್ ಮಾಡಬೇಕು? Why we need it is because there will definitely be a limitations in resources such as men and machines. So these limitations are the varying degree of efficiency. So ಪ್ರತಿಯೊಬ್ಬರ efficiency is not equal. So as to perform their activities, ಆ ಆಕ್ಟಿವಿಟಿ ಮಾಡಬೇಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವೇರಿಯಿಂಗ್ ಡಿಗ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒನ್ ಕ್ಯಾನ್ ಡೂ ಎ ಪರ್ಟಿಕ್ಯುಲರ್ ಜಾಬ್ ಇನ್ 1 day, another can do in 2 days, 1.5 days. So there will be varying degree and varying efficiency also. ಸೊ ಆ ಥರ ವೇರಿಂಗ್ ಎಫಿಷಿಯನ್ಸಿ ಇದ್ದರೆ ಹೌ ವಿ ಅಲಾಕೇಟ್ ಎ ಪರ್ಟಿಕ್ಯುಲರ್ ಜಾಬ್ ಟು ಎ ಪರ್ಟಿಕ್ಯುಲರ್ ಪರ್ಸನ್ ಅನ್ನೋದೇ ಈ ಮೇನ್ ಸಬ್ಜೆಕ್ಟ್, ಈ ಮೇನ್ ಚಾಪ್ಟರ್ನ. ಆಸ್ ಎ ಸೆಡ್, ಅಸೈನ್ಮೆಂಟ್ ಅಂದರೆ ಏನು ಹೇಳುತ್ತೆ? ಜಾಬ್ಸ್ ಇರುತ್ತೆ ಮತ್ತು ಮೆಷಿನ್ಸ್ ಇರುತ್ತೆ, ಇಲ್ಲ ಮೆನ್ ರಿಸೋರ್ಸ್ ಇರುತ್ತೆ. ಅದನ್ನು ಹೇಗೆ ಅಲಾಕೇಟ್ ಮಾಡ್ತೀವಿ, ಹೇಗೆ ಪ್ರೊವೈಡ್ ಮಾಡ್ತೀವಿ, ಹೇಗೆ ಫೆಸಿಲಿಟೇಟ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಈ ಲಿಮಿಟೇಷನ್ಸ್ನ ನಾವು ಓವರ್ಕಮ್ ಮಾಡಿಕೊಂಡು ಹೇಗೆ ಆಪ್ಟಿಮೈಸೇಷನ್ನ, ಹೇಗೆ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ಗೆ ನಾವು ಒಳ್ಳೆ ಔಟ್ಕಮ್ ಕೊಡ್ತೀವಿ ಅಂತ. ಸೊ ಎಫಿಷಿಯನ್ಸಿ ಆಪ್ಟಿಮೈಸೇಷನ್ ಅಂತ ಇದೆ. ದೇರ್ ಆರ್ ಮೆನಿ ವೇಸ್ ಇನ್ ದಿಸ್ ಆಪ್ಟಿಮೈಸೇಷನ್. ಇಫ್ ಯು ಕನ್ಸಿಡರ್ ಸಮ್ perspective, in some perspective we have to increase, we have to maximize some quantities. Say example, production, we have to increase it, we have to maximize it. So like profit, sales, purchases, efficiency, resource usage, how man hour for machine, ಇಂಥವೆಲ್ಲ ನಾವೇನು ಮಾಡಬೇಕು? ಇನ್ಕ್ರೀಸ್ ಮಾಡಬೇಕು. ಕರೆಕ್ಟ್ ತಾನೆ? ಸೊ ಆ್ಯಂಡ್ ದೇರ್ ವಿಲ್ ಬಿ ಸಮ್ ಪರ್ಸ್ಪೆಕ್ಟಿವ್ಸ್, ಸೊ ವಿ ಹ್ಯಾವ್ ಟು ಮಿನಿಮೈಸ್ ಇಟ್. ಲೈಕ್ ಕಾಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ನ ಕಾಸ್ಟು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಆ ಕಾಸ್ಟ್ನ ನಾವೇನು ಮಾಡಬೇಕು? ಅಟ್ ಎವ್ರಿ ಸ್ಟೆಪ್ ವಿ ಹ್ಯಾವ್ ಟು ಮಿನಿಮೈಸ್ ಇಟ್. ಅದೇ ಥರ ಟೈಮ್ನ ನಾವೇನು ಮಾಡಬೇಕು? ಮಿನಿಮೈಸ್ ಮಾಡಬೇಕು. ಕನ್ಸಂಪ್ಷನ್ ಆಫ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಫಾರ್ ಎ ಪರ್ಟಿಕ್ಯುಲರ್ ಮೆಷಿನ್, ಆ ಟೈಮ್ನ ಏನು ಮಾಡಬೇಕು? ರಿಡ್ಯೂಸ್ ಮಾಡಬೇಕು. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ನಾವೇನು ಮಾಡಬೇಕು? ರಿಡ್ಯೂಸ್ ಮಾಡಬೇಕು. ಈ ಥರ ಕೆಲವು ಡಿಗ್ರೀಸ್ ಇರ್ತವೆ, ಕೆಲವು ಐಟಮ್ಸ್ ಇರ್ತವೆ. ವಿ ಹ್ಯಾವ್ ಟು ಮಿನಿಮೈಸ್ ಇಟ್. ಆ್ಯಂಡ್ ಸೊ ದೇರ್ ವಿಲ್ ಬಿ ಸಮ್ ಆಸ್ಪೆಕ್ಟ್ಸ್ ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ ಇಟ್. ಇಂಥ ಮ್ಯಾಕ್ಸಿಮೈಸ್, ಮಿನಿಮೈಸ್ ಇವೆಲ್ಲ ಓವರ್ ಆಲ್ ನಾವೇನು ಅಂತ ಹೇಳ್ತೀವಿ? ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ.
ಸೊ ಈ ಆಪ್ಟಿಮೈಸೇಷನ್ನ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಬರೀ ಏನು ಸೆಕ್ಟಾರ್ಸು ಇಲ್ಲ ಪ್ರೊಡಕ್ಷನ್ ಅಲ್ಲೇ ಅಲ್ಲ, ಸೈನ್ಸಲ್ಲಾಗಿರ್ಬೋದು, ಕಾಮರ್ಸಲ್ಲಾಗಿರ್ಬೋದು, ಮಿಲಿಟ್ರಿ ಸರ್ವಿಸಸ್ಸಲ್ಲಾಗಿರ್ಬೋದು, ಎಕಾನಮಿ, ಎವ್ರಿವೇರ್ ವೇರ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ ಎಫಿಷಿಯನ್ಸಿ ಅನ್ನೋ ವರ್ಡ್ ಎಲ್ಲಿದ್ರೂ ವಿ ಕ್ಯಾನ್ ಯೂಸ್ ದಿಸ್ ಆಪರೇಷನ್ಸ್ ರಿಸರ್ಚ್. ಹೇಗೆ ಯೂಸ್ ಮಾಡ್ತೀವಿ, ಹೇಗೆಲ್ಲ ಅಲೋಕೇಟ್ ಮಾಡ್ತೀವಿ ಅಂದರೆ ಇದಕ್ಕೆ ದೇರ್ ವಿಲ್ ಬಿ ಸಮ್ ಸ್ಪೆಷಲ್ ಅಲ್ಗಾರಿದಮ್. ಏನು, ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಗಾರಿದಮ್ ಅಂತ ಹೇಳ್ತೀವಿ. ನಿಮಗೆ ಆಪರೇಷನ್ಸ್ ರಿಸರ್ಚಲ್ಲಿ ಆಲ್ರೆಡಿ ಯು ಹ್ಯಾವ್ ಗಾನ್ ಥ್ರೂ. ಸೊ ದಿಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಗಾರಿದಮ್ so as to allocate something, basic allocations already you have know that. So but if there are n number 1 2 ಇದ್ದರೆ ನಮಗೆ ಗೊತ್ತು, ಬಟ್ n ನಂಬರ್ ಇದ್ದರೆ, n ನಂಬರ್ ಆಫ್ ಫೆಸಿಲಿಟೀಸ್ ಆ್ಯಂಡ್ n ನಂಬರ್ ಆಫ್ ಜಾಬ್ಸ್ ಇದ್ದರೆ ಹೇಗೆ ಅಲೋಕೇಟ್ ಮಾಡ್ತೀವಿ? ಎಕ್ಸ್ಕ್ಲೂಸಿವ್ಲಿ ಫಸ್ಟ್ ನಾನು ಹೇಳ್ತಿದ್ದೆ. ಸೊ ಇಲ್ಲಿ ಏನು ಮಾಡಬೇಕು, ಒಂದು ಜಾಬ್ನ ಒಬ್ಬನಿಗೆ ಅಸೈನ್ ಮಾಡಬೇಕು. ಯಾಕೆ, ಆ ಪರ್ಟಿಕ್ಯುಲರ್ ಜಾಬಲ್ಲಿ ಆ ಪರ್ಟಿಕ್ಯುಲರ್ ಒನ್ ವಿಲ್ ಹ್ಯಾವ್ ಎ ಹೈಯರ್ ಎಫಿಷಿಯನ್ಸಿ, ಹೈಯರ್ ಎಕ್ಸ್ಪರ್ಟೈಸ್, so as to bring that particular product to a higher efficient product. ಆ ಥರ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಜಾಬ್ಗೆ ಒಬ್ಬರನ್ನೇ ಅಸೈನ್ ಮಾಡಬೇಕು, ಒಂದು ಮೆಷಿನ್ನೇ ಅಸೈನ್ ಮಾಡಬೇಕು. 10 ಜಾಬ್ಗೆ 10 ಮೆಷಿನ್ ಅಸೈನ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಗೊತ್ತಿರುತ್ತೆ, ಎಲ್ಲರಿಗೂ ಟೈಮ್ ಅಲೋಕೇಶನ್ ಅವೆಲ್ಲ ಡಿಫಿಕಲ್ಟಿ ಇರುತ್ತೆ. ಸೊ ವಿ ಹ್ಯಾವ್ ಟು ಅವಾಯ್ಡ್ ದಟ್ ಡಿಸ್ಕ್ರಿಪೆನ್ಸಿ, ವಿ ಹ್ಯಾವ್ ಟು ಅವಾಯ್ಡ್ ದಟ್. ಸೊ ಈ ಥರ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀವಿ ಫಸ್ಟು? ಸೊ ಏನು ಮಾಡಬೇಕು, ಪ್ರತಿಯೊಂದು ಅಸೈನ್ಮೆಂಟ್ನು ನಾವು ವಿ ಹ್ಯಾವ್ ಟು ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್. ದಿಸ್ ಪರ್ಟಿಕ್ಯುಲರ್ ಆರ್ಡರ್ ಅರೇಂಜ್ಮೆಂಟ್ ಈಸ್ ಅರೇನೇ ನಾವೇನಂತ ಹೇಳ್ತೀವಿ, ಅರೇಂಜ್ಮೆಂಟ್ ಹೇಳ್ತೀವಿ. ಯಾವ ಥರ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫೆಸಿಲಿಟೀಸ್ ವರ್ಸಸ್ ಮೆನ್ ಆ್ಯಂಡ್ ಮೆಷಿನ್. ಫೆಸಿಲಿಟೀಸ್ ಆರ್ ಸೆ ಜಾಬ್ಸ್ ಹ್ಯಾಸ್ ಟು ಬಿ ಅಲೋಕೇಟೆಡ್ ಅಗೇನ್ಸ್ಟ್ ಮೆನ್ ಆ್ಯಂಡ್ ಮೆಷಿನ್. ಫೆಸಿಲಿಟೀಸ್ ಒಂದು ಕಡೆ, ಮೆನ್ ಆ್ಯಂಡ್ ಮೆಷಿನ್ನ ಒಂದು ಕಡೆ ಇರುತ್ತೆ. ಸೊ ಈ ಅರೇಂಜ್ಮೆಂಟ್ಸ್ನ ಯಾವ ಥರ ಮಾಡ್ಕೊಳ್ತೀವಿ, ಮ್ಯಾಟ್ರಿಕ್ಸ್ ಮುಖಾಂತರ ಅಲೋಕೇಟ್ ಮಾಡ್ಕೊಳ್ತೀವಿ, ಅರೇಂಜ್ ಮಾಡ್ಕೊಳ್ತೀವಿ. ಈ ಅಲೋಕೇಶನ್, ಈ ಮ್ಯಾಟ್ರಿಕ್ಸ್ನ ಹೇಗೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ಅರೇಂಜ್ ಮಾಡ್ಕೊಳ್ತೀವಿ, ಅದೇ ಅರೇಸ್. ಆ ಪರ್ಟಿಕ್ಯುಲರ್ ನಂಬರ್, ಆ ಪರ್ಟಿಕ್ಯುಲರ್ ಸೆಲ್ ಎಲಿಮೆಂಟ್ಸ್ ಏನಿರುತ್ತೆ ಆ ಟೇಬಲಲ್ಲಿ, ಆ ಅರೇಂಜ್ಮೆಂಟಲ್ಲಿ ಅವನ್ನ ನಾವು ಕಾಸ್ಟ್ಸ್ ಅಂತ ಹೇಳ್ತೀವಿ. ಆ ಕಾಸ್ಟ್ ಅಸೋಸಿಯೇಟೆಡ್ ಫಾರ್ ದಟ್ ಪರ್ಟಿಕ್ಯುಲರ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ. ಹೀಗೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು. ಈ ಅರೇಂಜ್ಮೆಂಟ್ ಎಲ್ಲ ಆದಮೇಲೆ ಸೊ ಹೌ ವಿ ರಿಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಎ ಟೆಕ್ನಿಕ್, ವಿ ಹ್ಯಾವ್ ಎ ಪ್ರೊಸೀಜರ್, ಅಲ್ಗಾರಿದಮ್ ಆರ್ ಸ್ಟೆಪ್ಸ್ ಟು ರಿಸಾಲ್ವ್ ದಿಸ್ ಒನ್. ದಟ್ ಪರ್ಟಿಕ್ಯುಲರ್ ಪ್ರೊಸೀಜರ್ ಈಸ್ ಕಾಲ್ಡ್ ಆಸ್ ಹಂಗೇರಿಯನ್ ಮೆಥಡ್ ಅಂತೀವಿ. ಹಂಗೇರಿಯನ್ ಮೆಥಡಿಂದ ವಿ ಆರ್ overcoming that assignment problems. We are allocating by increasing its efficiency. This is also called as Flood's technique ಅಂತಾದರೂ ಹೇಳ್ತಾರೆ, ಆರ್ ರೆಡ್ಯೂಸ್ಡ್ ಮ್ಯಾಟ್ರಿಕ್ಸ್ ಮೆಥಡ್ ಅಂತಾದರೂ ಹೇಳ್ತಾರೆ. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ವಿ ಯೂಸ್ ದಿಸ್ ಹಂಗೇರಿಯನ್ ಮೆಥಡ್. ಸೊ ರಿಮೆಂಬರ್ ದಿಸ್ ಹಂಗೇರಿಯನ್ ಮೆಥಡ್ ವಿಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಫ್ಯೂಚರ್ ಸ್ಟಡೀಸ್. ಹೇಗೆ ಅಲೋಕೇಟ್ ಮಾಡ್ತೀವಿ? ದೆರ್ ಆರ್ ಫ್ಯೂ ಸ್ಟೆಪ್ಸ್. ಲೆಟ್ ಮಿ ಎಕ್ಸ್ಪ್ಲೈನ್ ಯು. ಸ್ಟೆಪ್ ನಂಬರ್ 1. So it is nothing but we have to identify whether that given problem has to be minimized or maximized ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸೊ ಐ ಹ್ಯಾವ್ ಆಲ್ರೆಡಿ ಸೆಡ್ ದಟ್ ಫ್ಯೂ ಥಿಂಗ್ಸ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮೈಸ್ಡ್ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್, ಸೇಲ್ಸ್, ಪ್ರೊಡಕ್ಷನ್, ಪರ್ಚೇಸಸ್, ಎಫಿಷಿಯನ್ಸಿ, ವರ್ಕ್ ಅವರ್ಸ್ ಆಫ್ ಮೆನ್ ಆ್ಯಂಡ್ ಮಷಿನ್ಸ್, ರಿಸೋರ್ಸ್ ಯೂಸೇಜ್, ಇವೆಲ್ಲನೂ ನಾವೇನು ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡಬೇಕು. ಇಫ್ ದ ಪ್ರಾಬ್ಲಮ್ ಹ್ಯಾಸ್ ಗಿವನ್ ವಿತ್ ಎ ಪ್ರಾಫಿಟ್, ವಿತ್ ಅ ನೇಮಿಂಗ್, ವಿತ್ ಎ ಟೆಕ್ನಿಕಲ್ ಟರ್ಮ್ ಆಫ್ ದೀಸ್ ಕೈಂಡ್ಸ್ ಆಫ್ ಮ್ಯಾಕ್ಸಿಮೈಸಿಂಗ್ ಟರ್ಮ್ಸ್ ಅಂತ ಕೊಟ್ಟರೆ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಅದೇ ಥರನೇ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಕಾಸ್ಟ್ ಪರ್ ಪ್ರಾಡಕ್ಟ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಇಲ್ಲ ಅಂತ ಹೇಳಿದ್ರೆ ಟೈಮ್ ಪರ್ ಪ್ರಾಡಕ್ಟ್, ಈ ಥರ್ಡ್ ಟರ್ಮ್ಸ್ ಏನಾದರೂ ಕೊಟ್ಟಿದ್ರೆ ದೋಸ್ terms should be minimized. You all know that. So those kind of things, aspects has to be minimized in any kind of sector you may consider. ಆ ಥರದ್ದನ್ನು ನಾವು ಮಿನಿಮೈಸ್ ಮಾಡಬೇಕು. ಸೊ ಅದು ಐಡೆಂಟಿಫೈ ಮಾಡಬೇಕು ಬೈ ಲುಕಿಂಗ್ ಅಟ್ ದೋಸ್ ಕೀವರ್ಡ್ಸ್. ಅದು ಮ್ಯಾಕ್ಸಿಮೈಸ್ ಮಾಡಬೇಕಾ ಮಿನಿಮೈಸ್ ಮಾಡಬೇಕಾ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಮ್ಯಾಕ್ಸಿಮೈಸ್ ಮಾಡೋದಾದರೂ ಇರ್ಬೋದು ಅಥವಾ ಮಿನಿಮೈಸ್ ಮಾಡೋದಾದರೂ ಇರ್ಬೋದು. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಎ ಮಿನಿಮೈಸೇಷನ್ ಪ್ರಾಬ್ಲಮ್. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ.
So whether it is maximization problem, we have to convert it into minimization problem and we have to resolve it. If it is given directly a minimization problem, we can directly go through minimization problems steps. ಇದು ಸೆಕೆಂಡ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ನ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಗಿವನ್ ಜಾಬ್ಸ್ ಆ್ಯಂಡ್ ಮೆನ್ ಆ್ಯಂಡ್ ಮೆಷಿನ್ಸ್ ಅವೇನಿರುತ್ತೆ ಅವೆರಡೂ ನಾವೇನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಅರೇಂಜ್ ಮಾಡ್ಕೋಬೇಕು. ಹೇಳಿದ್ದೆ ಅರೇಂಜ್ಮೆಂಟ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ಈ ಅರೇಂಜ್ಮೆಂಟ್ ಹೇಗಿರಬೇಕು ಅಂತ ಹೇಳಿದ್ರೆ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಶುಡ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಏನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ರೋಸ್ ಶುಡ್ ಬಿ ಈಕ್ವಲ್ ಟು ದ ಕಾಲಮ್ಸ್ ಆ್ಯಂಡ್ ನಂಬರ್ ಆಫ್ ರೋಸ್ ಶುಡ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಆ ಥರದ್ದು ಮ್ಯಾಟ್ರಿಕ್ಸ್ನೇ ನಾವೇನಂತ ಹೇಳ್ತೀವಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಇಟ್ ಶುಡ್ ಬಿ ಈಕ್ವಲ್, ಆಲ್ ಸೈಡ್ ಶುಡ್ ಬಿ ಈಕ್ವಲ್ ಅಂತೀವಲ್ಲ ಅದೇ ಥರನೇ ಆಲ್ ರೋಸ್ ಆ್ಯಂಡ್ ಕಾಲಮ್ಸ್ ಶುಡ್ ಬಿ ಈಕ್ವಲ್, ಅವನ್ನೇ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೀವಿ. ಇಫ್ ಅಟ್ ಆಲ್ the matrix is not a square matrix, whether rows are not equal to the columns, ಆ ಥರ ಇದ್ದರೆ ಏನು ಮಾಡಬೇಕು ಅಂದರೆ we have to add a row or a column whichever rows or columns are less. ಆ ಥರ ಯಾವುದು ಕಡಿಮೆ ಇರುತ್ತೋ ಅವನ್ನ ನಾವೇನು ಮಾಡಬೇಕು ಆ್ಯಡ್ ಮಾಡ್ಕೋಬೇಕು. ರೋಸ್ ಕಡಿಮೆ ಇದ್ದರೆ ರೋ ಆ್ಯಡ್ ಮಾಡ್ಕೊಳ್ರಿ, ಕಾಲಮ್ ಕಡಿಮೆ ಇದ್ದರೆ ಕಾಲಮ್ ಆ್ಯಡ್ ಮಾಡ್ಕೊಳ್ರಿ. ಏನು ಎಲಿಮೆಂಟ್ಸ್ ಇರಬೇಕು ಸೆಲ್ದು ಆ ಕಾಸ್ಟ್ಸ್ ಏನಿರಬೇಕು ದೋಸ್ ಎಲಿಮೆಂಟ್ಸ್, ಆಲ್ ಎಲಿಮೆಂಟ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ರೋ ವಿಚ್ ವಿ ಆರ್ ಆ್ಯಡಿಂಗ್ ಅಗೇನ್ಸ್ಟ್ ದಟ್ ಪ್ರಾಬ್ಲಮ್ ಅವೇನಿರಬೇಕು ಎಲ್ಲ ಎಲಿಮೆಂಟ್ಸು ಝೀರೋ ಇರಬೇಕು. ಏನು ಹೇಳಿದೆ ಆಲ್ ಎಲಿಮೆಂಟ್ಸ್ ಆಫ್ ಎ ರೋ ವಿಚ್ ವಿ ಆರ್ ಆ್ಯಡಿಂಗ್ ಶುಡ್ ಬಿ ಈಕ್ವಲ್ಸ್ ಟು ಝೀರೋ. ಆ ಪರ್ಟಿಕ್ಯುಲರ್ ಆ ಥರದ್ದು ರೋನ ಅಥವಾ ಕಾಲಮ್ನ ನಾವೇನಂತ ಹೇಳ್ತೀವಿ ಡಮ್ಮಿ ರೋ ಆರ್ ಡಮ್ಮಿ ಕಾಲಮ್ ಅಂತೀವಿ. ಅದ್ರದ್ದು ಎಲಿಮೆಂಟ್ಸ್ ಎಲ್ಲ ಏನಿರುತ್ತೆ ಝೀರೋ ಇರುತ್ತೆ. ರಿಮೆಂಬರ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಡಮ್ಮಿ ರೋ ಆರ್ ಡಮ್ಮಿ ಕಾಲಮ್ ಶುಡ್ ಬಿ ಈಕ್ವಲ್ಸ್ ಟು ಝೀರೋ. ನೆಕ್ಸ್ಟ್ ಏನು ಮಾಡ್ತೀವಿ ಆ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿರೋದನ್ನು ವಿ ಹ್ಯಾವ್ ಟು ರೆಡ್ಯೂಸ್ ಇಟ್. ರೆಡ್ಯೂಸ್ ಅಂದರೆ ಹೇಗೆ ಮಾಡ್ತೀವಿ, ಹೇಗಂತ ಹೇಳಿದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಮ್ಮ ಹತ್ರ ಇರುತ್ತೆ. ಆ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ವಿ ಹ್ಯಾವ್ ಟು ಸೆಟ್ ಟು ಎ ಪರ್ಟಿಕ್ಯುಲರ್ ಟೈಪ್ ಸೊ ಆ್ಯಸ್ ಎವ್ರಿ ರೋ and every column should have at least one zero in it. ಏನು ಪ್ರತಿಯೊಂದು ರೋ ಅಥವಾ ಕಾಲಮಲ್ಲಿ ಅಟ್ಲೀಸ್ಟ್ ಒಂದು ಝೀರೋ ಇರೋ ಹಾಗೆ ನಾವೇನು ಮಾಡ್ಕೊಳ್ತೀವಿ ನೋಡ್ಕೊಳ್ತೀವಿ. ಆ ಥರ ನಾವು ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ರೆಡ್ಯೂಸ್ ಮಾಡ್ಕೊಳ್ತೀವಿ. ರಿಮೆಂಬರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆ ಥರ ಏನು ಮಾಡ್ಕೊಳ್ತೀವಿ ರೆಡ್ಯೂಸ್ ಮಾಡ್ಕೊಳ್ತೀವಿ. ಏನು ಒಂದು ರೋ ಆ ರೋ ಅಲ್ಲಿ ಪರ್ಟಿಕ್ಯುಲರ್ ಯಾವುದೇ ಎಲ್ಲ ರೋ ಅಲ್ಲಿ ಮತ್ತು ಎಲ್ಲ ಕಾಲಮಲ್ಲಿ ಅಟ್ಲೀಸ್ಟ್ ಒಂದು ಝೀರೋ ಇದೆಯಾ ಇಲ್ವಾ ಅಂತ ಮಾಡ್ಕೊಳ್ತೀವಿ. ಹೇಗೆ ಮಾಡ್ಕೊಳ್ತೀರಾ, ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಆ ಪರ್ಟಿಕ್ಯುಲರ್ ರೋ ಅಲ್ಲಿ ಯಾವ ರೋ ಅಲ್ಲಿ ಝೀರೋ ಇರೋದಿಲ್ವೋ, ಐ ಆಮ್ ಸೇಯಿಂಗ್ ವಿಚ್ ಎವರ್ ದ ರೋ ವಿಚ್ ಡಸಂಟ್ ಕಂಟೈನ್ ಎ ಎಲಿಮೆಂಟ್ ಆಸ್ ಝೀರೋ ಇನ್ ದಟ್ ಪರ್ಟಿಕ್ಯುಲರ್ ರೋ ವಿ ಹ್ಯಾವ್ ಟು ಐಡೆಂಟಿಫೈ ಎ ಲೀಸ್ಟ್ ವ್ಯಾಲ್ಯೂಡ್ ಎಲಿಮೆಂಟ್ನ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ದಟ್ ಲೀಸ್ಟ್ ವ್ಯಾಲ್ಯೂಡ್ ಎಲಿಮೆಂಟ್ ಹ್ಯಾಸ್ ಟು ಬಿ ಸಬ್ಟ್ರಾಕ್ಟೆಡ್ ಟು ದ ರೆಸ್ಟ್ ಆಫ್ ಆಲ್ ದಿ ಎಲಿಮೆಂಟ್ಸ್. ಅಂದರೆ ಏನು ರೆಸ್ಟ್ ಎಲ್ಲ ಎಲಿಮೆಂಟ್ಸ್ ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸಿಂದನೂ ಆ ಪರ್ಟಿಕ್ಯುಲರ್ ಲೀಸ್ಟ್ ವ್ಯಾಲ್ಯೂಡ್ ಎಲಿಮೆಂಟಿಂದ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಸಬ್ಟ್ರಾಕ್ಟ್ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಅಟ್ಲೀಸ್ಟ್ ಒಂದು ಝೀರೋ ಆದ್ರೂ ಆ ಪರ್ಟಿಕ್ಯುಲರ್ ರೋ ಅಲ್ಲಿ ಸಿಗುತ್ತೆ. ಅದು ರೋ ರಿಡಕ್ಷನ್ ಅಂತೀವಿ. ಅದೇ ಥರ ಎಲ್ಲ ರೋಸಲ್ಲೂ ಒಂದೊಂದು ಝೀರೋಸ್ ಬಂದಿದೆಯಾ ಅಂತ ನೋಡ್ಕೊಳ್ತೀವಿ. ಬಂದಿಲ್ಲ ಅಂದರೆ ಆ ರೋ ರಿಡಕ್ಷನ್ ಮಾಡ್ಕೊಳ್ತೀವಿ. ಏನು ಆ ಝೀರೋ ಯಾವ್ದು ಲೀಸ್ಟ್ ನಂಬರ್ ಐಡೆಂಟಿಫೈ ಮಾಡ್ಕೊಳ್ತೀವಿ. ಆ ಲೀಸ್ಟ್ ನಂಬರ್ನ ರೆಸ್ಟ್ ಆಫ್ ದ ಎಲಿಮೆಂಟ್ಸಿಂದ ನಾವೇನು ಮಾಡ್ತೀವಿ ಸಬ್ಟ್ರಾಕ್ಟ್ ಮಾಡ್ತೀವಿ. ಅದೇ ಥರನೇ ಕಾಲಮ್ ರಿಡಕ್ಷನ್ ಮಾಡ್ಕೋಬೇಕು. ಇಫ್ ಯು ಹ್ಯಾವ್ ಝೀರೋ ಇನ್ ದಟ್ ಪರ್ಟಿಕ್ಯುಲರ್ ಕಾಲಮ್ we'll leave it that column, and if we don't have any zero, like a single zero in that particular column, we have to identify a least valued element and should be subtracted with the rest of the elements. ಆ ಥರ ರೋ ರಿಡಕ್ಷನ್ ಮತ್ತು ಕಾಲಮ್ ರಿಡಕ್ಷನ್ ಮಾಡ್ಕೊಳ್ತೀವಿ. ಫಸ್ಟ್ ರೋ ರಿಡಕ್ಷನ್ ಮಾಡ್ಕೋಬೇಕು, ಆಮೇಲೆ ಕಾಲಮ್ ರಿಡಕ್ಷನ್ನ ಮಾಡ್ಕೋಬೇಕು. ಈಗ ಪ್ರತಿಯೊಂದು ರೋ ಅಲ್ಲೂ ಮತ್ತು ಪ್ರತಿಯೊಂದು ಕಾಲಮಲ್ಲೂ ಅಟ್ಲೀಸ್ಟ್ ಒಂದು ಝೀರೋ ಇದೆಯೋ ಇಲ್ವೋ ಅಂತ ನಾವು ನೋಡ್ಕೊಳ್ತೀವಿ. ನೋಡ್ಕೊಂಡಿದ್ದಾದಮೇಲೆ ದ ಫೋರ್ತ್ ಸ್ಟೆಪ್, ಆ ಫೋರ್ತ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ವಿ ಹ್ಯಾವ್ ಟು ಅಸೈನ್. ಅಲ್ಲೇ ನಮಗೇನು ಬರುತ್ತೆ ಅಸೈನ್ ಮಾಡೋದು ಬರುತ್ತೆ. ಹೇಗೆ ಅಸೈನ್ ಮಾಡ್ತೀವಿ, ಅಲ್ಲೇನು ಮಾಡ್ತೀವಿ ಆ ಪರ್ಟಿಕ್ಯುಲರ್ ಯಾವುದೋ ಒಂದು ಎಲಿಮೆಂಟು ಝೀರೋ ಇರುತ್ತೆ ಎವ್ರಿ ರೋ ಮತ್ತು ಎವ್ರಿ ಕಾಲಮಲ್ಲಿ. ಆ ಝೀರೋ ಇರೋದನ್ನು ನಾವೇನು ಮಾಡ್ತೀವಿ ಮಾರ್ಕ್ ಮಾಡ್ಕೊಳ್ತೀವಿ. ಸೊ ದಟ್ ಆ ಪರ್ಟಿಕ್ಯುಲರ್ ರೋ ಮತ್ತು ಆ ಪರ್ಟಿಕ್ಯುಲರ್ ಕಾಲಮಲ್ಲಿ ಇನ್ನು ಮಿಕ್ಕಿರೋ ಯಾವ ಝೀರೋಸ್ ಇದ್ರೂ ನಾವು ಅದನ್ನು ಸ್ಟ್ರೈಕ್ ಔಟ್ ಮಾಡ್ಕೊಳ್ಳೋಂಗೆ. ಅಂದರೆ ಏನು ಎವ್ರಿ ರೋ ಅಲ್ಲೂ ಒಂದು ಝೀರೋ ಇರಬೇಕು. ಆ ಒಂದು ಝೀರೋನ ಅಟ್ಲೀಸ್ಟ್ ಒಂದು ಝೀರೋಗೆ ನಾವು ಮಾರ್ಕ್ ಮಾಡಿರಬೇಕು. ಸೊ ದಟ್
ಎಲ್ಲ ರೋಸಲ್ಲೂ ಮತ್ತು ಎಲ್ಲ ಕಾಲಮ್ಸಲ್ಲೂ ಬೇರೆ ಯಾವ ಝೀರೋಸು ಬರ್ದಿರಾಗೆ ನೋಡ್ಕೋಬೇಕು. ಹಂಗೆ ಪ್ರತಿ ರೋ ಅಲ್ಲೂ ಮತ್ತು ಪ್ರತಿ ಕಾಲಮಲ್ಲೂ ವಿ ವಿಲ್ ಅಸೈನ್ ಎ ಪರ್ಟಿಕ್ಯುಲರ್ ಝೀರೋ ವ್ಯಾಲ್ಯೂಡ್ ಎಲಿಮೆಂಟ್. ಆ ಎಲಿಮೆಂಟ್ನ ಐಡೆಂಟಿಫೈ ಮಾಡಬೇಕು. ಆ ಎಲಿಮೆಂಟ್ನ ನಾವೇನು ಮಾಡಬೇಕು, ಮಾರ್ಕ್ ಮಾಡ್ಕೋಬೇಕು. ಮಿಕ್ಕಿರೋ ಝೀರೋಸ್ ಅದೇ ರೋ ಅಲ್ಲೇ ಇಲ್ಲ ಅದೇ ಕಾಲಮಲ್ಲಿ ಇನ್ನೊಂದು ರೆಸ್ಟ್ ಝೀರೋಸ್ ಏನಾದರೂ ಎಕ್ಸ್ಟ್ರಾ ಝೀರೋಸ್ ಇದ್ದರೆ ಅದನ್ನು ಇಂಟು ಮಾರ್ಕ್ ಕ್ರಾಸ್ ಮಾರ್ಕ್ ಆಗಿಬಿಟ್ಟು ಎಲಿಮಿನೇಟ್ ಮಾಡಬೇಕು. ಈ ಥರ ನಾವು ಏನು ಮಾಡ್ತೀವಿ, ಎಲ್ಲ ರೋಸಲ್ಲೂ ಮತ್ತು ಎಲ್ಲ ಕಾಲಮ್ಸಲ್ಲೂ ಒಂದೊಂದು ಝೀರೋಸ್ನ ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಸೊ ದಟ್ ಪರ್ಟಿಕ್ಯುಲರ್ ಚೂಸ್ಡ್ ಆ ಪರ್ಟಿಕ್ಯುಲರ್ ಚೂಸ್ ಮಾಡಿರ್ತೀವಲ್ಲ, ಆ ಪರ್ಟಿಕ್ಯುಲರ್ ಚೂಸ್ಡ್ ಒನ್ ಇಸ್ ಕಾಲ್ಡ್ ದ ಅಸೈನ್ಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಜಾಬ್. ಆ ಝೀರೋ ಬಂದಿರೋದೇ ಪರ್ಟಿಕ್ಯುಲರ್ ಜಾಬ್. ಏನಕ್ಕೆ ಅಲ್ಲಿ ಝೀರೋ ಬಂದಿರೋದೇ ಚೂಸ್ ಮಾಡ್ಕೊಳ್ತೀವಿ, ಬಿಕಾಸ್ ದಿಸ್ ಈಸ್ ದ ಮಿನಿಮೈಸೇಷನ್ ಪ್ರಾಬ್ಲಮ್. ಮಿನಿಮೈಸ್ ಮಾಡಬೇಕು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ದಿಸ್ ಇಸ್ ಎ ಸ್ಪೆಷಲ್ ಕೈಂಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಸ್ಪೆಷಲ್ ಕೈಂಡ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಮಾಡೆಲ್. ಸೊ ಹ್ಯಾಸ್ ಟು ಮಿನಿಮೈಸ್ ಅಂದರೆ ಮಿನಿಮೈಸ್ ಮಾಡಬೇಕು. ಟ್ರಾನ್ಸ್ಪೋರ್ಟೇಷನಲ್ಲಿ ನಮ್ಗೆ ಗೊತ್ತಿರೋದೇನೋ, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಇನ್ನೊಂದು ಸೋರ್ಸಿಂದ ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ನಾವು ಸೋರ್ಸ್ ಟು ಡೆಸ್ಟಿನೇಷನ್ ಕಾಸ್ಟ್ನ ರೆಡ್ಯೂಸ್ ಮಾಡ್ಕೊತಾ ಹೋಗಬೇಕು. ಸೊ ದಟ್ ದ ಪ್ರಾಡಕ್ಟ್ದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಥರ ಝೀರೋ ಇರೋದನ್ನು ಐಡೆಂಟಿಫೈ ಮಾಡ್ತೀವಿ, ಅದನ್ನು ಬಾಕ್ಸ್ ಚೆಕ್ ಮಾರ್ಕ್ ಮಾಡ್ತೀವಿ. ರಿಮೈನಿಂಗ್ ಝೀರೋಸ್ ಏನಾದರೂ ಇದ್ದರೆ ಅದನ್ನು ಇಂಟು ಮಾರ್ಕ್ ಮಾಡ್ತೀವಿ. ಯಾವ ಥರ ಅಲಾಕೇಟ್ ಮಾಡ್ತೀವಿ, ಪರ್ಟಿಕ್ಯುಲರ್ ರೋ ಅಲ್ಲೂ ಒಂದೇ ಚೆಕ್ ಬಾಕ್ಸ್ ಇರಬೇಕು, ಪರ್ಟಿಕ್ಯುಲರ್ ಕಾಲಮಲ್ಲೂ ಒಂದೇ ಚೆಕ್ ಬಾಕ್ಸ್ ಝೀರೋ ಇರಬೇಕು. ಸೊ ಆ ಥರ ಮಾಡಿಕೊಂಡು ಅಲಾಕೇಟ್ ಮಾಡ್ಕೊಳ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಅಲಾಕೇಶನ್ ಪ್ರಾಬ್ಲಮ್. ಸೊ ಈ ಥರ ಅಲಾಕೇಟ್ ಮಾಡಿದ್ದಾದಮೇಲೆ ಯಾವ್ಯಾವು ನಮಗೆ ಕಾಲಮ್ಸ್ ಮತ್ತು ರೋಸಲ್ಲಿ whichever the columns successfully we have got and the rows which have successfully got with a 0, ಆ ಥರ ಇದ್ದರೆ ನಾವೇನು ಮಾಡ್ತೀವಿ, ಆ ಪರ್ಟಿಕ್ಯುಲರ್ ಎಲಿಮೆಂಟ್ನ ಎಲ್ಲ ಎಲಿಮೆಂಟ್ಸ್ನ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ರೆ ಬರೋಂಥ ರಿಸಲ್ಟೇ ನಮಗೇನು ಆಪ್ಟಿಮೈಸ್ಡ್ ರಿಸಲ್ಟ್, ದಟ್ ಈಸ್ ಮಿನಿಮೈಸ್ಡ್ ರಿಸಲ್ಟ್. ಆ ಮಿನಿಮೈಸ್ಡ್ ರಿಸಲ್ಟೇ ನಮಗೆ ಫೈನಲ್ ಆನ್ಸರ್ ಇರುತ್ತೆ. Hope you all understood well in this topic. ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಸೊ ಪ್ಲೀಸ್ ಕಾಮೆಂಟ್ ಆನ್ ದಿಸ್ ಕಾಮೆಂಟ್ ಬಾಕ್ಸ್. ಏನಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇಫ್ ಯು ವಾಂಟ್ ಟು ಶೇರ್ ಟು ದಿಸ್ ವಿಡಿಯೋ ಟು ರೆಸ್ಟ್ ಆಫ್ ಯುವರ್ ಫ್ರೆಂಡ್ಸ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಅವೈಲ್ ದಿಸ್ ಸರ್ವಿಸ್ ಅಂದರೆ ಪ್ಲೀಸ್ ಶೇರ್ ಇಟ್. ಆ್ಯಂಡ್ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಹೋಪ್ ಯು ಅಂಡರ್ಸ್ಟುಡ್ ವೆಲ್. ಇಫ್ ಯು ಹ್ಯಾವ್ ಎನಿ ಡಿಸ್ಕ್ರಿಪೆನ್ಸೀಸ್ ಆರ್ ಕ್ವೈರೀಸ್, please contact me, and thank you very much.